ಸಿದ್ದರಾಮಯ್ಯ ಸಾಹೇಬ್ರೆ ಏನು ಸಿಎಂ ಸಾಹೇಬ್ರೆ ಇಲ್ಲಿ ನೋಡ್ರಿ ಬಿಸ್ಲು ಇಲ್ಲಿ ನೋಡ್ರಿ ಹೆಲ್ಮೆಟ್ ಒಳಗಡೆ ಕೂದಿಸ್ಬಿಟ್ಟು ಕೂದಲೆಲ್ಲ ಉದುರ್ತಾ ಇದೆ ನೋಡ್ರಿ ಸಿದ್ದರಾಮಯ್ಯ ಸಾಹೇಬ್ರೆ. ಅಲ್ಲ ಇವಳೇನ್ ನಮ್ ಸಿದ್ದರಾಮಯ್ಯ ಅವ್ರನ್ನ ಚೀಫ್ ಮಿನಿಸ್ಟರ್ ಅನ್ಕೊಂಡವಳು ಇಲ್ಲ ಕೂದ್ಲಕ್ ಪರಿಹಾರ ಕೊಡೋ ಡರ್ಮಟಾಲಜಿಸ್ಟ್ ಅನ್ಕೊಂಡವಳು. MBBS ಮಾಡಿರೋದವ್ರ ಮಗ ಕಣೆ ಹುಡುಗಿ, ಸಿದ್ದರಾಮಯ್ಯ ಅವರಲ್ಲ. ಕೂದಲೆಲ್ಲ ಉದುರ್ತಾ ಇದೆ ನೋಡ್ರಿ ಸಿದ್ದರಾಮಯ್ಯ ಸಾಹೇಬ್ರೆ. ನಿನಗಷ್ಟು ಕೂದ್ಲು ಸಮಸ್ಯೆ ಇದ್ರೆ ಇದ್ದೇ ಇದೆಯಲ್ಲ ಪರಿಹಾರ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ನನ್ನ ಒಬ್ಬಳ ಸಮಸ್ಯೆ ಅಲ್ಲ ಸಿದ್ದರಾಮಯ್ಯ ಸಾಹೇಬ್ರೆ, ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸೋ ಪ್ರತಿಯೊಬ್ಬರ ಸಮಸ್ಯೆನೂ ಇದಿದೆ. ಬಹಳ ದೊಡ್ಡ ಲೀಡರ್ ತರ ಏನೇನ ಮಾತಾಡ್ತೀಯ. ಹೆಲ್ಮೆಟ್ ಹಾಕೊಂಡ್ರೆ ಕೂದ್ಲು ಉದುರ್ತದಂತೆ, ಅದಕ್ಕೆ ಸಿದ್ದರಾಮಯ್ಯ ಅವರು ಹೆಲ್ಮೆಟ್ ನ ಬ್ಯಾನ್ ಮಾಡ್ಬೇಕಂತೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅಲ್ಲ ಜನರಿಗೆ ಈ ಬೇಸಿಗೆ ಬಿಸಿಲು ನತ್ತಿಗ್ ಬಡ್ದು ಸನ್ ಸ್ಟ್ರೋಕ್ ಆಗಿ ಸಾಯ್ತಾವ್ರೆ. ಇವಳಿಗೆ ಹೆಲ್ಮೆಟ್ ಇಲ್ದೆ ಖಾಲಿ ತಲೆಯಲ್ಲಿ ಓಡಾಡೋ ಚಿಂತೆ. ಹೆಲ್ಮೆಟ್ ಹಾಕೊಂಡ್ರೆ ಒಂದಷ್ಟು ಕೂದ್ಲು ಹೋಯ್ತದೆ, ಹೆಲ್ಮೆಟ್ ತೆಗೆದ್ರೆ ಪ್ರಾಣನೇ ಹೋಯ್ತದೆ. ಈಗ ಡಿಸೈಡ್ ಮಾಡು, ಕೂದ್ಲು ಮುಖ್ಯಾನೋ ಪ್ರಾಣ ಮುಖ್ಯಾನೋ? ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸೋ ಪ್ರತಿಯೊಬ್ಬರ ಸಮಸ್ಯೆನೂ ಇದಿದೆ. ದಯವಿಟ್ಟು ಇದಕ್ಕೊಂದು ಪರಿಹಾರ ಕೊಡಿ ಸಿದ್ದರಾಮಯ್ಯ ಸಾಹೇಬ್ರೆ. ಇದಕ್ ಪರಿಹಾರ ಕೊಡಕ್ ಸಿದ್ದರಾಮಯ್ಯ ಅವ್ರು ಯಾಕೆ ಬೇಕು? ನಾನೇ ಕೊಡ್ತೀನಿ ತಕ. ಏನದು? ಕೂದ್ಲಿದ್ರೆ ತಾನೇ ಶೆಕೆ ಆಗೋದು, ಕೂದ್ಲಿದ್ರೆ ತಾನೇ ಉದ್ರೋದು. ನುಣ್ಣಗ್ ಬುರುಡೆ ಹೊಡ್ಸ್ಕೊಂಡ್ಬಿಡು, ಕೇಳ್ಕತ್ತಂ ನಾಟಕ್ ಬಂದು ಅಂತೀನಿ. ಚೆನ್ನಾಗಿದೆ ಚೆನ್ನಾಗಿದೆ. ಈ ವಿಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ನಮ್ಮ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರಿಗೆ ಶೇರ್ ಮಾಡಿ, ಟ್ಯಾಗ್ ಮಾಡಿ ದಯವಿಟ್ಟು. ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳಿದಾವೆ, ಅದನ್ನೆಲ್ಲ ಆಗ್ಬಿಟ್ಟು ಇವಳು ಪುಟ್ಕೋಸಿ ಮುಂದಲೆ ಕೂದ್ಲು ಮ್ಯಾಟ್ರಿಗೆ ಹೆಲ್ಮೆಟ್ ಮ್ಯಾಟ್ರಿಗೆ ಸಿಎಂ ಅವ್ರನ್ನ ಟ್ಯಾಗ್ ಮಾಡ್ಬೇಕಂತೆ. ನೆತ್ತಿ ಮೇಲೆ ಗುದ್ದೆ ಅಂದ್ರೆ ತಲೆ ಹೋಗಿ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಟ್ಟಿರ್ಬೇಕು. ಈಗ ಒಂದಷ್ಟು ಜನ ಇದ್ಯಾವ್ದ್ ಗುರು ಹೊಸ ಮೆಂಟ್ಲಗಿರಾಕಿ ಅಂತ ಕೇಳ್ಬೋದು. ಇನ್ಸ್ಟಾಗ್ರಾಮ್ ನಲ್ಲಿ ಕ್ರಿಂಜ್ ರೀಲ್ಸ್ ಮಾಡೋರ್ ಸಂಘಕ್ಕೆ 2026ರಲ್ಲಿ ಇವಳೆ ಹೊಸ ಮಹಿಳಾ ಅಧ್ಯಕ್ಷೆ. ಕಿಚನ್ ಇಂದ ಹಿಡಿದು ಕಕ್ಕಸ್ ಮನೆ ತನಕ, ತಿನ್ನೋದ್ರಿಂದ ಹಿಡಿದು ತೊಳ್ಕೊಳ್ಳೋ ವಸ್ತು ತನಕ ನಮ್ ಕಡೆ ಇದನ್ ಹಂಗ ಅಂತಾರೆ, ನಮ್ ಕಡೆ ಇದನ್ ಹಿಂಗ ಅಂತಾರೆ ಅನ್ಕೊಂಡು ರೀಲ್ಸ್ ಮಾಡಿ ರೋದ್ನೆ ಕೊಡ್ತಾವಳೆ. ಊರಲ್ಲಿ ನಾವು ಅಕ್ಕಿ ಅಂತೀವಿ, ನಮ್ಮ ಊರಲ್ಲಿ ಇದಕ್ಕೆ ಐಸ್ ಕ್ರೀಮು ಅಂತ, ನಮ್ಮ ಊರಲ್ಲಿ ಇದನ್ನ ಒಲೆ ಅಂತೀವಿ, ನಮ್ಮ ಊರಲ್ಲಿ ಇದನ್ನ ಟೊಮೆಟೊ ಅಂತೀವಿ. ನಿಮ್ಮ ಊರಲ್ಲಿ ಏನಂತೀರಾ? ಕಾಮೆಂಟ್ ಮಾಡಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಇವಳನ್ನ ಒಸಿ ಡೀಟೇಲ್ ಆಗಿ ವಿಚಾರಿಸ್ಕೊಂಡ್ ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಪ್ಪ. ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು, ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್ ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನಲ್ಗೆ ಮರಳಿ ಸ್ವಾಗತಂ ಸುಸ್ವಾಗತಂ. ನಮ್ಮ ಊರಲ್ಲಿ ನಾವು ಮಕ್ಕಳಿಗೆ ಹಿಂಗೆ ಕುಂಡೆ ತೊಳಿತೀವಿ, ನಿಮ್ಮ ಊರಲ್ಲಿ ನೀವು ಹಿಂಗೆ ತೊಳಿತೀರಾ? ತೊಳೆದ್ರೆ ಕಾಮೆಂಟ್ ಮಾಡಿ. ಇಲ್ಲ ಕಣವ, ನಮ್ಮೂರಲ್ಲಿ ಮಕ್ಕಳು ಎತ್ಕೊಂಡ್ರೆ ಕೈಯಲ್ಲಿ ತೊಳಿಯಕ್ಕಿಲ್ಲ, ಅಂಡು ತೊಳಿಯೋ ಮಿಷಿನ್ ಅಲ್ಲಿ ತೊಳಿತಾರೆ. ಮನಸಾರೆ ಮೂವಿಲಿ ನಮ್ ಪವನ್ ಅವ್ರು ಕಂಡು ಹಿಡ್ದಿದ್ರಲ್ಲ, ಅದೇ ಅಂಡು ತೊಳಿಯೋ ಮಿಷಿನ್. ಅಂಟುಳಿಯೋ ಮಿಷಿನ್ ಮೋಟರ್ ಸ್ಪೀಡ್ ಎಷ್ಟು? 396 RPM. ಅದು ಮೋಟರ್ ಪ್ರಾಬ್ಲಮ್ ಅಲ್ಲ, ಮಗು ಸರಿಯಾಗಿ ನಿಂತಿರ್ಲಿಲ್ಲ. ಅಲ್ಲ ಇವಳು ಕಂಟೆಂಟ್ ಮಾಡೋಕೋಸ್ಕರ ಮಗುನ್ ಕರ್ಕೊಂಬಂದು ಆದ್ರೂ ಕುಂಡೆನ ತಾಮ್ರದ ಅಂಡೆ ತರ ಉಜ್ತಾವಳಲ್ಲ. ಆ ಮಲ್ಲಿಕಾರ್ಜುನ್ ಮುತ್ಯ ಹುಡುಗಿಗೆ ಕುತ್ಕೆ ಮುಟ್ತಾ ಅಂತ ಅವನ ಮೇಲೆ ಪೋಕ್ಸೋಕೆ ಸಾಕಿದ್ರು. ಆದ್ರೆ ಇವಳು ಕಂಟೆಂಟ್ ಗೋಸ್ಕರ ಮಗುನ್ ಅಂಡು ಮುಟ್ಟೋದಲ್ದೆ ಆ ವಿಡಿಯೋನ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡೋಳಲ್ಲ. ಈಗ ಇವಳ ಮೇಲೆ ಪೋಕ್ಸೋಕೆ ಹಾಕ್ಬೇಕೋ ಬೇಡವೋ? ಇದು ಒಂಥರ ಲಾ ಪಾಯಿಂಟ್. ಊರಲ್ಲಿ ನಾವು ಕಸ ಹಿಂಗೆ ಬೆಳಿತೀವಿ, ನಿಮ್ಮ ಊರಲ್ಲಿ ಹೆಂಗ್ ಬೆಳಿತೀರಾ? ಕಾಮೆಂಟ್ ಮಾಡಿ. ನಮ್ಮೂರಲ್ಲೂ ಇದಕ್ಕಿಂತ ಚೆನ್ನಾಗಿ ಹೊಡಿತಾರೆ, ಕಸನಲ್ಲ ನಿನ್ನನ್ನ. ಅಲ್ಲಿ ಕಸ ಅಂತಿರೋದೇ ಒಂದು ಸಣ್ಣ ಪ್ಲಾಸ್ಟಿಕ್, ನಿನ್ ಯೋಗ್ಯತೆಗೆ ಅದನ್ನೂ ನೆಟ್ಟು ಗುಡ್ಸಕ್ ಬತ್ತಿಲ್ವಲ್ಲ. ಇವ್ರ ಮನೇಲಿ ಹೇಳೋರು ಕೇಳೋರು ಇದ್ದಿದ್ರೆ ಹೊರ್ಕೆ ತಕೊಂಡ್ ತುರ್ಕೆ ಬರೋ ತರ ಹೊಡಿತಿದ್ರು ಹೊರತು ತಿರ್ಕೆ ಆಟ ಆಡೋಕ್ ಬಿಡ್ತಿರ್ಲಿಲ್ಲ. ನಾವು ಇದನ್ನ ತೂತುವಡೆ ಅಂತೀವಿ, ನಿಮ್ಮೂರಲ್ಲೂ ನೀವು ತೂತುವಡೆನೆ ಅಂತೀರಾ? ಅಂದ್ರೆ ಕಾಮೆಂಟ್ ಮಾಡಿ. ನಮ್ಮೂರಲ್ಲಿ ಅದನ್ನ ತೂತೊಡೆ ಅನ್ನಕ್ಕಿಲ್ಲ, ಒಡೆಲಿರೋ ತೂತು ಅಂತೀವಿ. ಅಲ್ಲ ಮಾತು ಮನೆ ಕೆಡಿಸ್ತು, ತೂತು ಒಡೆ ಕೆಡಿಸ್ತು ಅಂದಂಗೆ ಆ ಒಡೆಲ್ ತೂತೆ ಸರಿಯಾಗಿಲ್ವಲ್ಲ, ಯಾಕೆ? ಓಹೋ, ನೀನು ಕಿಸ್ಬಾಯಿನ ಊರಗ್ಲ ಬಿಡೋದ್ ನೋಡಿ ಆ ಒಡೆಗಳೇ ಬಾಯಿ ಮುಚ್ಕೊಂಡವೆ ಅನ್ಸುತ್ತೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ನಮ್ಮ ಊರಲ್ಲಿ ಸೌತೆಕಾಯಿ ಉದ್ದುದ್ವಾಗಿರುತ್ತೆ, ನಿಮ್ಮೂರಲ್ಲೂ ಉದ್ದುದ್ವಾಗೇ ಇರುತ್ತಾ ಸೌತೆಕಾಯಿ? ಇದ್ರೆ ಕಾಮೆಂಟ್ ಮಾಡಿ. ಮಂಗಳೂರು ಸೌತೆಕಾಯಿ ಗುಂಡ್ ಗುಂಡುಗ್ ದಪ್ಪವಾಗಿರುತ್ತೆ, ನಾಟಿ ಸೌತೆಕಾಯಿ ಕುಳ್ಳುಗ್ ಸಣ್ಣಗಿರುತ್ತೆ, ಮುಳ್ ಸೌತೆ ಕುಳ್ಳುಗೆ ತರಿ ತರಿ ಆಗಿರುತ್ತೆ. ಇವೆಲ್ಲ ನಿಮ್ಮೂರಲ್ಲೂ ಸಿಗುತ್ತೆ ಅಂತ ನನಗೆ ಗೊತ್ತು. ಆದ್ರೆ ನೀನು ಅದನ್ನೆಲ್ಲಾ ಬಿಟ್ಟು ಇದ್ಯಾವುದೋ ಹೈಬ್ರಿಡ್ ಮಲ್ಲಿಕಾನೋ ಮಾಲಿನಿನೋ ಶೀತಲ್ ಸೌತೆಕಾಯಿನೋ ಹಿಡ್ಕೊಂಡ್ಬಂದು ನಮ್ಮೂರಲ್ಲಿ ಸೌತೆಕಾಯಿ ಉದ್ದವಾಗಿರುತ್ತೆ ಅಂತೀಯಲ್ಲ. ನೀನ್ ಇದನ್ನ ನಿಜವಾಗ್ಲೂ ಸಿಂಗಲ್ ಮೀನಿಂಗ್ ಅಲ್ಲಿ ಹೇಳಿದ್ಯಾ? ಇನ್ನು ನೀನು ನಿಜವಾಗ್ಲೂ ಸಿಂಗಲ್ ಮೀನಿಂಗ್ ನಲ್ಲೇ ವಿಡಿಯೋ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಯಾಕೆ ಆಫ್ ಮಾಡ್ಕೊಂಡಿದ್ಯಾ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ನಮ್ಮ ಊರಲ್ಲಿ ಬಾಳೆಹಣ್ಣು ಉದ್ದುದ್ವಾಗಿರುತ್ತೆ, ನಿಮ್ಮೂರಲ್ಲೂ ಉದ್ದುದ್ವಾಗಿ ಇರುತ್ತಾ ಬಾಳೆಹಣ್ಣು? ಕಾಮೆಂಟ್ ಮಾಡಿ.
ಇವಳು ಕಣ್ಗೇನ್ ಪೊರೆ ಬಂದಿದ್ಯಾ ಅಂತ. ಅಲ್ಲ, ಆ ಬಾಳೆಹಣ್ಣು ಇವಳಿಗೆ ಯಾವ ಆಂಗಲ್ ಇಂದ ಉದ್ವಾಗಿ ಕಾಣ್ತಿದೆ? ನಮ್ ಕರ್ನಾಟಕದಲ್ಲಿ ಉದ್ವಾಗಿ ಸಿಗೋ ಬಾಳೆಹಣ್ಣು ಅದು ನೇಂದ್ರ ಬಾಳೆ. ಆದ್ರೆ ಇವಳು ನಮ್ ನಂಜನಗೂಡ್ ರಸಬಾಳೆ ತೋರಿಸಿ ಉದ್ವಾಗದೆ ಅಂತ ಅವಳಲ್ಲ. ಇವಳು ಹುಚ್ಚುಚ್ಚ ಮಾತಾಡ್ತಾ ಇದ್ದಾಳೆ. ಇವಳಿಗೆ ಬಾಳೆಹಣ್ಣು ಸೌತೆಕಾಯಿ ಹೆಂಗಿದೆ ಅನ್ನೋದು ಮುಖ್ಯ ಅಲ್ಲ, ಉದ್ವಾಗಿದೆ ಅಂತ ಡಬಲ್ ಮೀನಿಂಗ್ ಡೈಲಾಗ್ ಹೇಳೋದ್ ಮುಖ್ಯ, ಗಂಡ್ ಐಕ್ಲನ್ ಕೆರಳಿಸೋದ್ ಮುಖ್ಯ ಅಷ್ಟೇ. ಇವಳು ಇಂತ ವಿಡಿಯೋ ಮಾಡಿರೋದ್ಕೆ ಹುಡುಗರು ನೋಡಿ ಎಷ್ಟು ಕೆಟ್ಟದಾಗ ರಿಪ್ಲೈ ವಿಡಿಯೋ ಮಾಡಿದ್ದಾರೆ. ಊರಲ್ಲೂ ಉದ್ದುದ್ವಾಗಿ ಇರುತ್ತಾ ಬಾಳೆಹಣ್ಣು? ಹೂನಕ್ಕ, ನಮ್ಮೂರಾಗ ಉದ್ದದ್ದು ಇರ್ತಾವಕ್ಕ, 6 ಇಂಚು 7 ಇಂಚು ಆದ್ರ ಕರ್ರಗಿರ್ತಾವಕ್ಕ. ನಮ್ಮೂರಲ್ಲೂ ಬಾಳೆಹಣ್ಣಿದೆ, ಆದ್ರೆ 6 ಇಂಚು ಮತ್ತೆ ಕಪ್ಪು ಕಲರ್ ಬಾಳೆಹಣ್ಣಿದೆ. ಶಿವ 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 ಕೇಳಲಾರನು. ಇವಳಂತೂ ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ವಿಡಿಯೋಗೆ ಕಮೆಂಟ್ ಬಾಕ್ಸ್ ನ ಆಫ್ ಮಾಡ್ಕೊಂಡಿರ್ತಾಳೆ. ಅದೇ ಇವಳ ವಿಡಿಯೋಗೆ ಹುಡುಗರು ಮಾಡಿರೋ ರಿಪ್ಲೈ ವಿಡಿಯೋ ಕೆಳಗೆ ಜನ ಇವಳಿಗೆ ಮಾಡಿರೋ ಕಮೆಂಟ್ಸ್ ಗಳನ್ನ ಇವಳು ಓದಿದ್ರೆ ಇವಳು ಜನ್ಮದಲ್ಲೂ ವಿಡಿಯೋ ಮಾಡಬಾರ್ದು. ಆದ್ರೆ ಈ ಹುಡುಗಿ ಲೈಕ್ಸ್ ವ್ಯೂಸ್ ಗೋಸ್ಕರ 3 ಬಿಟ್ ನಿಂತ್ಕೊಂಡ್ಬಿಟ್ಟವಳೆ. ಜನ ಎಷ್ಟೇ ಕೆಡ್ದಾಗ ಕಮೆಂಟ್ ಹಾಕಿದ್ರು ಉಗಿದ್ರು ಇಂತ ವಿಡಿಯೋಸ್ ಮಾಡ್ತಾವಳೆ. ನಮ್ಮ ಊರಲ್ಲಿ ಮುದ್ದೆ ಗುಂಡ್ಗುಂಡಕ್ಕಿರುತ್ತೆ, ನಿಮ್ಮೂರಲ್ಲಿ ಗುಂಡ್ಗುಂಡಕ್ಕಿರುತ್ತಾ? ಮುದ್ದೆ ಇದ್ರೆ ಕಾಮೆಂಟ್ ಮಾಡಿ. ಇಲ್ಲ ಕಣವ, ನಮ್ ಕಡೆ ಮುದ್ದೆನ ಸ್ಕ್ವೇರು, ರೆಕ್ಟಾಂಗಲ್, ಟ್ರಯಾಂಗಲ್ ಎಲ್ಲಾ ಶೇಪ್ ಅಲ್ಲೂ ಮಾಡ್ತಾರೆ. ಮೊದ್ಲು ಊಟಕ್ಕೆ ಬೆಲೆ ಕೊಡೋದ್ ಕಲಿ. ತೊಳ್ಕೊಳ್ಳೋ ಕೈಯಲ್ಲಿ ತಿನ್ನೋ ವಸ್ತು ಹಿಡ್ಕೊಂಡ್ ಕುಂತಿದ್ಯಲ್ಲ, ಅದು ಮುದ್ದೆ ಜೊತೆ ನೀನಿಂಗ್ ಆಡೋದ್ನ ನಮ್ಮ ಮಂಡ್ಯ ಜನ ಏನಾದ್ರು ನೋಡ್ಬಿಟ್ರೆ ಮುದ್ದೆ ಮಿದಿಯಂಗ್ ನಿನ್ನುವೆ ಗದ್ದೆಲ್ ಹಾಕೊಂಡ್ ಮಿದಿತಾರೆ. ನಿಮ್ಮೂರಲ್ಲಿ ಗುಂಡ್ಗುಂಡಕ್ಕಿರುತ್ತಾ ಮುದ್ದೆ? ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ? ರಬೀಶ್ ಅಂದಂಗೆ ಇಲ್ಲೂ ನೋಡಿ, ಇವಳು ಸಿಂಗಲ್ ಮುದ್ದೆ ಹಿಡ್ಕೊಂಡು ವಿಡಿಯೋ ಮಾಡಬಹುದಿತ್ತು, ಆದ್ರೆ ಇವಳಿಗೆ ಡಬಲ್ ಮೀನಿಂಗ್ ಬೇಕಲ್ವೇ, ಅದಕ್ಕೆ ಡಬಲ್ ಮುದ್ದೆ ಹಿಡ್ಕೊಂಡವಳೆ. ನಮಗೆಲ್ಲ ಗೊತ್ತಾಗೋಯ್ತು. ಗೈಸ್, ನಮ್ಮೂರಲ್ಲಿ ಇದಕ್ಕೆ ಕಲ್ಲಂಗಡಿ ಹಣ್ಣು ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ? ಕಮೆಂಟ್ ಮಾಡಿ. ಒಳಗಡೆ ಕೆಂಪಗಿರುತ್ತೆ, ನಿಮ್ಮಲ್ಲೂ ಕೆಂಪಗಿರುತ್ತಾ? ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅಗೈನ್ ಇಲ್ಲೂ ಅದೇ ಡಬಲ್ ಮೀನಿಂಗ್, ಚೀಪ್ ಗಿಮಿಕ್ಕು. ನಿಮ್ಮಲ್ಲೂ ಕೆಂಪಗಿರುತ್ತಾ? ನಿಮ್ಮೂರಲ್ಲೂ ಕಲ್ಲಂಗಡಿ ಒಳಗ್ ಕೆಂಪಗಿರುತ್ತಾ ಅಂತ ಕೇಳು, ಅದನ್ ಬಿಟ್ಟು ನಿಮ್ಮಲ್ಲೂ ಕೆಂಪಗಿರುತ್ತಾ ಅಂದ್ರೆ ಏನರ್ಥ? ಪೋಲಿ ಬಡತದೆ. ಮೊನ್ನೆ ಪಾಪ ಅದ್ ಯಾವ್ದೋ ಫ್ಯಾಮಿಲಿ ಕಲ್ಲಂಗಡಿ ತಿಂದು ಸತ್ತೋಗ್ಬಿಟ್ಟವ್ರೆ ಅಂತ ಅಮಾಯಕರೆಲ್ಲ ಹೋಗ್ತಾವ್ರೆ. ಇಂತ ಕಿರಾತಕರು ಇನ್ನೂ ಉಳ್ಕೊಂಡವ್ರಲ್ಲ. ನಮ್ಮೂರಲ್ಲಿ ಲಾಲಿಪಾಪ್ ಹಿಂಗೆ ತಿನ್ನೋದು, ನಿಮ್ಮೂರಲ್ಲಿ ಹೆಂಗ್ ತಿಂತೀರಾ? ಕಾಮೆಂಟ್ ಮಾಡಿ. ನಿಮ್ ಊರಲ್ಲಿ ಮಾತ್ರ ಬಾಯಲ್ಲಿ ತಿಂತಾರೆ, ಬೇರೆ ಊರುಗಳಲ್ಲಿ ಜನ ಲಾಲಿಪಾಪ್ ನ ನವರಂಧ್ರಗಳಲ್ಲಿ ಬಾಯೊಂದನ್ ಬಿಟ್ಟು ಮಿಕ್ಕ ಎಲ್ಲಾ ರಂಧ್ರಗಳಲ್ಲೂ ತಿಂತಾರ ನೋಡು. ಫ್ರೆಂಡ್ಸ್, ನಮ್ಮೂರಲ್ಲಿ ಮೀನ್ ಹೆಂಗಿರುತ್ತೆ ಗೊತ್ತಾ? ನೋಡಿ, ನಮ್ಮೂರಲ್ಲಿ ಮೀನ್ ಇದೇ ತರನೇ ಇರುತ್ತೆ. ನಿಮ್ ಊರಲ್ಲಿ ಮೀನು ಹಿಂಗಿರ್ತದ? ನಮ್ಮೂರಲ್ಲಿ ಮೀನು ಹೆಂಗಿರ್ತದೆ ಗೊತ್ತಾ? ಹಿಂಗಿರ್ತದೆ. ಅಂಗಡಿ ಮೀನು ಬಳಕಿದಾಗ ಸಾಂಬಾರ್ ಮಾಡ್ಕೊಂಡ್ ತಿಂದ್ರೆ ಗಿಚ್ ಚೆನ್ನಾಗಿರುತ್ತೆ. ನಿಮ್ಮೂರಲ್ಲಿ ಯಾವ ತರ ಇರುತ್ತೆ ಮೀನು? ಕಮೆಂಟ್ ಮಾಡಿ. ನಾವು ಮೀನ್ನ ಸಾಂಬಾರ್ಗೆ ಹಾಕಲ್ಲ, ಆಮೇಲೆ ಮೀನು ಸಾಂಬಾರಲ್ಲಿ ಈಜಕ್ ಶುರು ಮಾಡ್ಬಿಟ್ರೆ ಅದಕ್ಕೆ ನಾವು ಅದನ್ನ ಫ್ರೈ ಮಾಡ್ತೀವಿ. ನೀವು ಬಹಳ ಬುದ್ಧಿವಂತರು. ಅಲ್ಲ, ಜಗತ್ತಲ್ಲಿ ಎಷ್ಟೊಂದು ವಸ್ತುಗಳಿದಾವೆ, ಅದನ್ನೆಲ್ಲ ಬಿಟ್ಟು ಬರೀ ತಿನ್ನೋ ವಸ್ತುಗಳ ಬಗ್ಗೆನೇ ಜಾಸ್ತಿ ವಿಡಿಯೋ ಮಾಡ್ತೀಯಲ್ಲ. ನೀನೇನ್ ಬದುಕಕ್ಕೋಸ್ಕರ ತಿಂತಿದ್ಯಾ ಇಲ್ಲ ತಿನ್ನಕ್ಕೋಸ್ಕರನೇ ಬದುಕಿದ್ಯಾ? ಬಕಾಸುರನ ಕಥೆಯ ಕೇಳಿದ್ದೆ, ಓದಿದ್ದೆ, ಆದ್ರೆ ಸಾಕ್ಷಾತ್ ನೋಡಿರ್ಲಿಲ್ಲ. ಫ್ರೆಂಡ್ಸ್, ಇದನ್ನ ನಮ್ಮೂರಲ್ಲಿ ನಾಯಿ ಅಂತೀವಿ, ನಿಮ್ಮೂರಲ್ಲಿ ಏನಂತೀರಾ? ಕಮೆಂಟ್ ಮಾಡಿ. ನಮ್ಮೂರಲ್ಲೂ ನಾಯಿ ಅಂತಾರೆ, ಅದಕ್ಕಲ್ಲ ನಿನಗೆ. ಪೊಮರೇನಿಯನ್ ಡಾಗು ಕೀರ್ಲು ಧ್ವನಿಲಿ ಅರ್ಚ್ಕೊಳಕ್ ಫೇಮಸ್. ಆದ್ರೆ ಇವಳು ನೋಡಿ, ಆ ನಾಯಿ ಇವಳು ಯಾರೋ ನನಗಿಂತ ಖರಾಬಾಗಿ ಅರ್ಚಾಡ್ತಾವಳೆ ಅಂತ ದಿಗಲ್ ಬಿದ್ದು ಸೈಲೆಂಟ್ ಆಗ್ಬಿಡದೆ. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ ಅಂದಂಗೆ ರೀಲ್ಸ್ ಮಾಡೋಕೋಸ್ಕರ ಆ ನಾಯಿಗೆ ಅದು ಎಷ್ಟು ಕಾಟ ಕೊಟ್ಟವಳು ಕಾಣೆ. ಹೆಂಗ ಹತ್ತು ಕಣ್ಣೀರ್ ಕರೆನೆ ಬಿದ್ಬಿಟ್ಟದೆ ನೋಡಿ. ನೋವಿದೆ, ಆಕ್ರೋಶ ಇದೆ. ನಮ್ಮೂರಲ್ಲಿ ಇದನ್ನ ಕೋಳಿ ಅಂತೀವಿ, ನಿಮ್ಮೂರಲ್ಲಿ ಏನಂತೀರಾ? ಕಾಮೆಂಟ್ ಮಾಡಿ. ಓ, ನಿಮ್ ಕಡೆ ಕೋಳಿ ಅಂತಾರ, ನಮ್ ಕಡೆ ಬೋಳಿ ಅಂತಾರೆ. ಅಲ್ಲ, ಅದ್ ಯಾವ್ದೋ ಹುಂಜನ್ ಹಿಡ್ಕ ಬಂದು ಕೋಳಿ ಅಂತವಳಲ್ಲ, ಆ ಹುಂಜಕ್ಕೇನಾದ್ರೂ ಮಾತ್ ಬಂದಿದ್ರೆ ಏನಂದಿರೋದು ಗೊತ್ತಾ? ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ? ಇವಳಿಗೆ ಹುಚ್ಚು, ಮಲ್ಲಾಗ್ರ, ಬೆರ್ಗು ಎಲ್ಲ ಹಿಡ್ದಿದೆ ಅಂತ ಡೌಟ್ ಇತ್ತು, ಈಗ ಕನ್ಫರ್ಮ್ ಆಗೋಯ್ತು ಶಿವ. ಇವಳಿಗೆ ಹುಚ್ಚಿ ಹಿಡ್ದಿದ್ದಕ್ಕೆ ಇಂತ ವಿಡಿಯೋಸ್ ಮಾಡ್ತಿದ್ಲು, ಅಥವಾ ಅವಳು ಮಾಡಿರೋ ವಿಡಿಯೋಸ್ ಅವಳೇ ನೋಡಿ ಹುಚ್ಚಿ ಆಗಿದ್ದಾಳೋ, ಅಥವಾ ಜನ ಮಾಡಿರೋ ಕಮೆಂಟ್ಸ್ ನೋಡಿ ಕಂಗಾಲಾಗಿ ಹುಚ್ಚಿ ಆಗಿದ್ದಾಳೋ ಗೊತ್ತಿಲ್ಲ. ಒಟ್ನಲ್ಲಿ ಆದಷ್ಟು ಬೇಗ ಇವಳನ್ನ ಹುಚ್ಚಾಸ್ಪತ್ರೆಗೆ ಅಡ್ಮಿಟ್ ಮಾಡ್ಬೇಕು, ಇಲ್ಲ ಅಂದ್ರೆ ಇವಳು ಇನ್ನೊಂದಷ್ಟು ಜನಕ್ಕೆ ಕಚ್ಚಿ ಇವಳು ಹುಚ್ಚು ಅವರಿಗೂ ಹರಡ್ಕೊಂಡ್ಬಿಡ್ತದೆ. ನಮ್ಮೂರಲ್ಲಿ ಇದನ್ನ ಮಟನ್ ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ? ಕಾಮೆಂಟ್ ಮಾಡಿ. ಕ್ವಾಟ್ಲೆ ನೋಡಿ, ಇದು ಮಟನ್, ಇದು ಫಿಶ್ ಅಂತೆಲ್ಲ ವಿಡಿಯೋ ಮಾಡ್ಬಿಟ್ಟು ಕೆಳಗಡೆ ನಮ್ಮ ಚಾನಲ್ ಪ್ರಾಣಿ ಹಿಂಸೆ ಸಹಿಸುವುದಿಲ್ಲ ಅಂತೆ. ಇಲ್ಲಿ ಪ್ರಾಣಿ ಹಿಂಸೆ ಸಹಿಸುವುದಿಲ್ಲ ಅಂತ ಹಾಕೊಂಡು ಇವಳೇ ಹೋಗಿ ಅದ್ ಯಾವ್ದೋ ದೇವಸ್ಥಾನದ ಪ್ರಮೋಷನ್ ಮಾಡೋಳೆ. ಇಲ್ಲಿ ಕೋಳಿ ಕಟ್ಟು, ನಾವು ಕೆಡಕ್ ತೆಗೆದು ಕೋಳಿ ಕಟ್ಟು ಹೊಡೆದಿಲ್ಲಿ. ಕೆಡಕ್ ತೆಗೆದಿದ್ದಾದ್ಮೇಲೆ ಕೋಳಿ ಕಟ್ಟು ಹೊಡಲೇಬೇಕು. ಮತ್ತೆ ಏನ್ ಕೊಡಿತೀವಿ ಅಂದ್ರೆ ಕೋಳಿ ಕಟ್ಟಲ್ಲ, ದೇವ್ರ ಹೆಸರಲ್ಲಿ ದಂಧೆ ಮಾಡೋ ನನ್ನ ಮಕ್ಳಿಗೆ ನರ ಕಟ್ ಮಾಡ್ಬೇಕು.
ನೋಡ್ರಿ. ಈ ದೇವಸ್ಥಾನದವರು ನಿಜವಾಗ್ಲೂ ದೇವ್ರಿಗೆ ಬೆಲೆ ಕೊಡೋರಾಗಿದ್ರೆ ಇವಳನ್ನ ಪ್ರಮೋಷನ್ ಕರ್ಸ್ತಾ ಇರ್ಲಿಲ್ಲ ಬಿಡಿ. ಇವಳು ವಿಡಿಯೋಸ್ ಗಳನ್ನ ನೋಡಿನೂ ಇವಳನ್ನ ಪ್ರಮೋಷನ್ ಕರ್ದಿದ್ದಾರೆ ಅಂದ್ರೆ ಈ ನನ್ನ ಮಕ್ಕಳು ಎಷ್ಟು ಬರ್ಗೆಟ್ಟಿಲ್ಲ. ನಮ್ಮೂರಲ್ಲಿ ಹುಚ್ಚರು ಹಿಂಗೆ ಇರ್ತಾರೆ, ನಿಮ್ಮೂರಲ್ಲೂ ಹಿಂಗೆ ಇರ್ತಾರ? ಅಯ್ಯ ನೀನೇನ್ ಮೇಕಪ್ ಹಾಕೊಂಡು ಓವರ್ ಆಕ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಬಿಡು. ನೀನ್ ಹಂಗೆ ನೋಡೋಕೇನೋ ಹುಚ್ಚಿ ತರನೇ ಇದೆಯಾ. ಇಂತ ಹುಚ್ಚು ಚಂಗಾಡೋರ್ನ ಜನ ಸೋಷಿಯಲ್ ಮೀಡಿಯಾದಲ್ಲಿ ಬೈತಾರೆ ಓಕೆ, ಆದ್ರೆ ಬೀದಿಲಿ ಇಂಥವ್ರನ್ನು ಸುತ್ತಾಕೊಂಡ್ ಸೆಲ್ಫಿ ತಕೊಂತಾರಲ್ಲ, ಈ ನನ್ ಮಕ್ಳೆಲ್ಲ ಯಾರು ಅಂತ. ಹುಚ್ಚರ ಸಂತೆ ಭೂಮಿ ಮೇಲೆ ಮ್ಯಾಕ್ಸಿಮಮ್ ಹುಚ್ಚರೆ ಕಣು. ಇಂತ ಹುಚ್ಚುರ್ನ ಕರ್ಸಿ ಪ್ರಮೋಷನ್ಸ್ ಮಾಡೋರು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ವಿದ್ಯಾಸಂಸ್ಥೆಗಳು ಹಂಚ್ಕೊಂಡವ್ರು ನಮ್ಮನ್ನು ನಕ್ಕನ್ನು ಅಂತ ಹುಚ್ಚು ಚಂಗಾಡೋರ್ನ ಕರ್ಸಿ ಸನ್ಮಾನ ಮಾಡೋದಂತೆ, ಕಾರ್ಯಕ್ರಮ ಮಾಡೋದಂತೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಎಲ್ಲದಕ್ಕಿಂತ ವಿಪರ್ಯಾಸ ನೋಡಿ, ಅದ್ಭುತವಾದ ಸ್ಕ್ರಿಪ್ಟ್ ಮಾಡಿ ಮೈ ಜುಮನ್ಸು ಅಂತ ಆಕ್ಟಿಂಗ್ ಮಾಡೋ ಕ್ರಿಯೇಟರ್ಸ್ ಗಳಿಗೆ ಇಷ್ಟು ಫಾಲೋವರ್ಸ್, ಅದೇ ತಿಕ್ಕಲ್ ತರ ತಲೆ ಬುಡ ಇಲ್ದೆ ವಿಡಿಯೋ ಮಾಡೋ ಇಂಥವಳಿಗೆ, ಈ ಅಮುಕುಡು ಮುಕ್ಕು ಅಂತವರಿಗೆ ಇಷ್ಟು ಫಾಲೋವರ್ಸ್. ಇನ್ನು ಅಮ್ಮನ್ನು ಅಕ್ಕನ್ನು ಅನ್ನೋರ್ಗೆಲ್ಲ 500K 1 ಮಿಲಿಯನ್ ಫಾಲೋವರ್ಸ್. ಇದನ್ನೆಲ್ಲ ನೋಡಿನೇ ತಲೆ ಕೆಟ್ಟೋಗಿ ಒಂದ್ ತಿಂಗಳು ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿದಿದ್ದೆ. ಸೊ ದಯವಿಟ್ಟು ಯಾಕೆ ವಿಡಿಯೋ ಲೇಟ್ ಆಯ್ತು ಅಂತ ಕಮೆಂಟ್ಸ್ ನಲ್ಲಿ ಬೈಯಕ್ ಹೋಗ್ಬೇಡಿ. ಮುಂದಿನ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ. ಇನ್ನು ಬೆಲ್ಲು ಹೊಡಿಲಿಲ್ವೇ?